ಹೌದು ಅಜ್ಜಿ, ನೀವು ಹೇಳ್ತಿರೋದು ಸರಿಯಾಗಿ ಐತೆ. ಅಪರ್ಣ, ಯಾಕೆ ಹೀಗೆ ಅಳ್ತಾ ಇದೆಯಾ? ಡಾಕ್ಟರ್ ಅಷ್ಟು ಹೇಳಿದ್ಮೇಲೆ ಅಳ್ತಾ ಇದ್ದೀರಾ? ಅಳಬೇಡ, ಸುಮ್ಮನಿರೋ. ನೋಡು, ಆನಂದ್ಗೆ ಎಚ್ಚರ ಇದ್ದಿರ್ಬೋದು, ಬಟ್ ಅವನ್ನ ಸಂತೋಷವಾಗಿರೋ ಥರ ನಾವು ನೋಡ್ಕೋಬೇಕು. ಬೇಗ ರಿಕವರಿ ಆಗ್ತಾನ ಅವನು. ಹುಷಾರಾಗ್ತಾನ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏನ್ ಮಾಡೋದು ಗೌತ? ಕಣ್ಣೀರು ಹಾಕ್ಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅವನ್ನ ನೋಡ್ತಿದ್ದಾಗೆ ಎಲ್ಲ ನೆನಪಾಗೋಗುತ್ತೆ. ಕಣ್ಮುಂದೆನ ಇನ್ಸಿಡೆಂಟ್ ಆಯ್ತಲ್ಲ, ಅದರಿಂದ ನಾನು ಆಚೆ ಬರೋಕ್ಕೆ ಆಗ್ತಿಲ್ಲ. ನನಗೆ ಅರ್ಥ ಆಗುತ್ತೆ ಅಪರ್ಣ. ಈಗ ನೀನೇ ಯೋಚನೆ ಮಾಡು. ನೀನು ಡಲ್ ಆದರೆ ನಾವು ಡಲ್ ಆಗ್ತೀವಿ, ನಾವು ಡಲ್ ಆದರೆ ಅದು ಆನಂದ್ ಮೇಲೆ ಎಫೆಕ್ಟ್ ಆಗುತ್ತೆ, ರಿಕವರಿ ಆಗೋದು ಲೇಟ್ ಆಗುತ್ತೆ. ಅದಕ್ಕೆ ನಾವು ಹ್ಯಾಪಿಯಾಗಿರೋ ಥರ ಇದ್ದು ಆ ಥರದ ಒಂದಷ್ಟು ಮೊಮೆಂಟ್ಸ್ನ ನಾವು ಕಟ್ಟಿಕೊಡ್ಬೇಕು. ಲೈಫ್ ಇಷ್ಟೇ ಅಲ್ವಾ ಅಪರ್ಣ? ಕಷ್ಟ ಬಂದಾಗ ಮೆಟ್ಟಿ ನಿಂತು ಮುಂದೆ ಹೋಗಬೇಕು, ನೋವಿನಲ್ಲೂ ನಗಬೇಕು. ಸೊ ಅವ್ನು ಮುಂದೆ ಹೋದಾಗಲೆಲ್ಲ ನಾವು ಸಾಧ್ಯವಾದಷ್ಟು ಸಂತೋಷವಾಗಿರಬೇಕು. ಅದು ಕಷ್ಟ, ನನಗೆ ಗೊತ್ತು. ಬಟ್ ಅದು ನಾವು ಸಂತೋಷವಾಗಿರೋ ಥರ ಆ್ಯಕ್ಟ್ ಮಾಡಿದ್ರೂ ಪರವಾಗಿಲ್ಲ, ಅದು ಡ್ರಾಮಾ ಅನ್ಸಿದ್ರು ಓಕೆ, ಆರ್ಟಿಫಿಷಿಯಲ್ ಅನ್ಸಿದ್ರು ಪರವಾಗಿಲ್ಲ. ಅದು ಅವನಿಗೆ ಒಳ್ಳೇದಾಗುತ್ತೆ, ಅವನ ಮೇಲೆ ಒಂದು ಪಾಸಿಟಿವ್ ಪರಿಣಾಮ ಬೀರುತ್ತೆ. ಆನಂದ ಯಾವತ್ತೂ ನಿನ್ನೆ ಸ್ವಲ್ಪ ಸ್ಮೈಲ್ ಮಾಡಿ ಹೇಳ್ಬೋದಲ್ಲ? ನಾನು ಈಗ ತಾನೇ ಹೇಳಿದ್ದೀನಿ, ನೋವಿನಲ್ಲೂ ನಗೋದನ್ನು ಕಲಿಬೇಕು ಅಂತ. ಸ್ಮೈಲ್ ಪ್ಲೀಸ್. ಇರ್ತೀನಿ. ಗುಡ್. ನಿಮ್ಮೆಲ್ಲರಲ್ಲೂ ನನ್ನೊಂದು ರಿಕ್ವೆಸ್ಟು, ಆನಂದ್ ಮುಂದೆ ಹೋಗುವಾಗ ಸ್ವಲ್ಪ ಲವಲವಿಕೆ ಇರಲಿ, ಜೋಶ್ ಇರಲಿ. ನಾವು ಏನೇ ಮಾತುಕತೆ ಆಡಿದ್ರೂ ಅವನಲ್ಲಿ ಸ್ವಲ್ಪ ಪಾಸಿಟಿವಿಟಿ ತುಂಬ ಥರ ಇರಲಿ, ನಗು ಇರಲಿ, ಖುಷಿ ಇರಲಿ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಸ್ವಲ್ಪ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡೋಣ. ಎಲ್ಲರೂ ನಾರ್ಮಲ್ ಆಗಿರೋಕ್ಕೆ ಪ್ರಯತ್ನ ಪಡೋಣ.